ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ರಾಜ್ಯ ಬಿಜೆಪಿಯನ್ನು ನೋಡ್ತಾ ಇದ್ರೆ ಉಪೇಂದ್ರ ಅವರದ್ದು ಒಂದು ಫೇಮಸ್ ಡೈಲಾಗ್ ನೆನಪಾಗುತ್ತೆ. ಇವ್ರಿಗೆ ಅವ್ರನ್ನ ಕಂಡ್ರಾಗಲ್ಲ, ಅವ್ರಿಗೆ ಇವ್ರನ್ನ ಕಂಡ್ರಾಗಲ್ಲ, ಒಟ್ಟಿನಲ್ಲಿ ಯಾರೂ ಉದ್ಧಾರ ಆಗಲ್ಲ. ಇನ್ನೂ ನೀಟಾಗಿ ನಮ್ಮ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ. ಭಾರತೀಯ ಜನತಾ ಪಕ್ಷ ಎಂತಹ ಸ್ಥಿತಿಗೆ ಬಂದಿದ್ದೀರಿ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಎಂತಹ ಸ್ಥಿತಿಗೆ ಬಂದಿದ್ದೀರಿ. ಸಿ ಟಿ ರವಿಗೆ ಶೋಭಾ ಕರಂದ್ಲಾಜೆ ಕಂಡ್ರೆ ಆಗಲ್ಲ, ಶೋಭಾ ಕರಂದ್ಲಾಜೆಗೆ ಸಿ ಟಿ ರವಿನೋ ಜೀವರಾಜ್ನೋ ಕಂಡ್ರೆ ಆಗಲ್ಲ, ವಿಜಯೇಂದ್ರಗೆ ಯಾರನ್ನೋ ಕಂಡ್ರೆ ಆಗಲ್ಲ, ಅವ್ರು ಯಾರೋ ಯತ್ನಾಳೋ ಯಾರು ಕಂಡ್ರೆ ಆಗಲ್ಲ, ಅವ್ರ ಪಕ್ಷದಿಂದ ವರ್ಗ ಅವ್ರಿಗಾಗಲ್ಲ. ಇನ್ನು ಯಾರು ಸುಧಾಕರ ಅನ್ನೋ ಎಂಬ ಸಂಸದರಿಗೆ ಅಥವಾ ವಿಶ್ವನಾಥ್ ಕಂಡ್ರೆ ಆಗಲ್ಲ, ಆ ವಿಶ್ವನಾಥ್ಗೆ ಇನ್ಯಾರನ್ನೋ ಸುಧಾಕರನ್ ಕಂಡ್ರೆ ಆಗಲ್ಲ. ಹೀಗೆ ಅವರನ್ನ ಕಂಡರೆ ಇವರಿಗೆ ಆಗುವುದಿಲ್ಲ, ಇವರನ್ನ ಕಂಡರೆ ಅವರಿಗೆ ಆಗುವುದಿಲ್ಲ. ಅಶೋಕನ ಡೌಟ್ಫುಲಿ ಕೆಲವರು ನೋಡೋದು, ಕೆಲವರು ಫ್ರೆಂಡ್ ಅಂತ ನೋಡೋದು. ಅಶ್ವತ್ಥನಾರಾಯಣ ಆಗಾಗ ಪ್ರತ್ಯಕ್ಷವಾಗಿ, ಆಗಾಗ ಆಯಾಯ ಸಮಯಕ್ಕೆ ತಕ್ಕಂತೆ ಗುಂಪುಗಳ ಜೊತೆ ಕಾಣಿಸಿಕೊಂಡು ಕಣ್ಮರೆಯಾಗುವುದು. ಹೀಗೆ ಒಬ್ಬೊಬ್ಬರು ಕ್ಯಾರೆಕ್ಟರ್ಗಳಿವೆ. ಇವೆಲ್ಲ ಪಕ್ಷ ಕಟ್ಟೋ ಗಿರಾಕಿದ್ರ ಇವರು, ಇವೆಲ್ಲರೂ ಯಾರ್ಯಾರು ಯಾರಿಗೂ ಶಕ್ತಿ ಇಲ್ಲ ಇವತ್ತು ನನ್ನ ಲೆಕ್ಕಾಚಾರದಲ್ಲಿ ಬಿಜೆಪಿ. ಇನ್ನು ದೊಡ್ಡವರು ಕೇಂದ್ರದಲ್ಲಿದ್ದಾರಂತೆ, ಕೇಂದ್ರದಲ್ಲೆಲ್ಲ ಅನುಭವವನ್ನು ಪಡ್ಕೊಂಡಿದ್ದಾರಂತೆ ಅನ್ನೋರು ಎಲ್ಲಾರ ಮೈಗೂ ಬೆಣ್ಣೆ ಹಾಕೊಂಡು ತಮ್ಮ ಕೆಲಸ ಮಾಡ್ಕೊಳ್ಳೋ ವ್ಯವಹಾರದಲ್ಲಿ ಇದ್ದವರು ಅವರುಗಳೆಲ್ಲ. ಇದು ಬಸವರಾಜ ಬೊಮ್ಮಾಯಿ ಅಂತ ಹಿರಿಯರು ಸಮಾಧಾನ ಪಡಿಸಿ ಸರಿಪಡಿಸುವ ಬದಲು ನನ್ನ ಬೆಳೆಯಲ್ಲಿ ಬೇಯಿಸಬೇಕು ಅಂತ ಅವರು ಓಡಾಡ್ತಿರ್ತಾರೆ. ಸದ್ಯ ಪ್ರಹ್ಲಾದ ಜೋಶಿ ಎಂಬಂತಹ ವ್ಯಕ್ತಿ ತಲೆನೂ ಹಾಕಲ್ಲ, ತನಗೆ ಲಾಭ ಇಲ್ಲ ಅನ್ನೋದಾದ್ರೆ. ಇಲ್ಲಿ ಬಂದಿದೆ ಬಿಜೆಪಿಯ ಸ್ಥಿತಿಗತಿ. ಇದನ್ನ ಚಿಂತೆ ಮಾಡಬೇಕಾಗಿತ್ತೆ. ಸಿ ಟಿ ರವಿ ಅವರಿಗೆ ಶೋಭಾ ಕರಂದ್ಲಾಜೆ ಕಂಡ್ರಾಗಲ್ಲ, ಶೋಭಾ ಕರಂದ್ಲಾಜೆಗೆ ಸಿ ಟಿ ರವಿ ಮತ್ತು ಜೀವರಾಜ್ ಕಂಡ್ರಾಗಲ್ಲ, ಜೀವರಾಜ್ ಅವರಿಗೆ ಇನ್ಯಾರನ್ನೋ ಕಂಡ್ರಾಗಲ್ಲ, ಸುಧಾಕರ್ಗೆ ವಿಶ್ವನಾಥ್ ಅವ್ರನ್ನ ಕಂಡ್ರಾಗಲ್ಲ. ಹೀಗೆ ಅವರನ್ನು ಕಂಡ್ರೆ ಇವರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವರಿಗಾಗಲ್ಲ. ಒಟ್ಟಿನಲ್ಲಿ ಪಕ್ಷ ಅಂತೂ ಉದ್ಧಾರ ಆಗಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಬಿ ಜೆ ಪಿ ಹೈಕಮಾಂಡ್ ಯಾಕೆ ಸುಮ್ಮನಾಗಿದೆ, ಸೈಲೆಂಟ್ ಆಗಿದೆ? ಯಾಕೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಚಾಣಕ್ಯ ಅಂತ ಕರೆಸ್ಕೊಳ್ಳುವ ಅಮಿತ್ ಶಾ ಅವರಿಗೆ ಕರ್ನಾಟಕ ಬಿ ಜೆ ಪಿಯನ್ನು ಯಾಕೆ ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ? ವೀಕ್ಷಕರೇ, ಒಂದು ಗಾದೆ ಮಾತಿದೆ, ತಡದ ಮಳೆ ಬಹಳ ಜಡದ್ ಸುರಿಯುತ್ತೆ ಅಂತ. ರಾಜ್ಯ ಬಿ ಜೆ ಪಿಯನ್ನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ಹೈಕಮಾಂಡ್ ನಾವು ನೀವು ಅಂದ್ಕೊಂಡಾಗ ಸುಮ್ಮನೆ ಕೂತ್ಕೊಂಡಂತೂ ಇಲ್ಲ, ಎಲ್ಲವನ್ನ ನೋಡ್ತಾ ಇದ್ದಾರೆ. ಬರೀ ನೋಡೋದಷ್ಟೇ ಅಲ್ಲ, ತೆರೆಮರೆಯಲ್ಲಿ ರಿಪೇರಿ ಕೆಲಸ ಕೂಡ ಶುರು ಮಾಡಿಕೊಂಡಿದೆ. ಇತ್ತೀಚೆಗಷ್ಟೇ ಆರ್ ಎಸ್ ಎಸ್ನ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಸಿ ಆರ್ ಮುಕುಂದ್ ಅವರು ಕರ್ನಾಟಕದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಇದೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು. ನೋಡಿ, ಯಾವಾಗ ಬಿ ವೈ ವಿಜಯೇಂದ್ರ ಅವರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಯಿತೋ ಆಗಲೇ ಕರ್ನಾಟಕ ಬಿ ಜೆ ಪಿಯಲ್ಲಿ ತುಂಬ ಸಮಸ್ಯೆಗಳು ಹುಟ್ಕೊಳ್ತವೆ. ಅದರಲ್ಲೂ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ. ಅದಾದ ಮೇಲೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು. ಇದೆಲ್ಲವೂ ಕಾರ್ಯಕರ್ತರಲ್ಲಿ ತುಂಬ ದೊಡ್ಡ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಬೇಸತ್ತಿರುವಂತಹ ಬಿ ಜೆ ಪಿ ಕಾರ್ಯಕರ್ತರು ಯತ್ನಾಳ್, ಪ್ರತಾಪ್ ಸಿಂಹ ಅಂತಹ ನಾಯಕರನ್ನ ಎದುರು ನೋಡ್ತಾ ಇದ್ದಾರೆ ಇವತ್ತು. ಆದರೂ ಯಾಕೆ ಹೈಕಮಾಂಡ್ ಇದನ್ನು ಗಮನಿಸ್ತಿಲ್ಲ? ತುಂಬ ದೊಡ್ಡ ಪ್ರಶ್ನೆ ಆಗಿ ಉಳಿದುಕೊಂಡಿದೆ ಇವತ್ತು. ಬಟ್ ಇನ್ನೊಂದು ಕಡೆಯಲ್ಲಿ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಟೀಮು ಯತ್ನಾಳ್ ಅವರನ್ನು ಮತ್ತೆ ಪಕ್ಷಕ್ಕೆ ಕರೆತರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆ ಪ್ರಯತ್ನಗಳೆಲ್ಲ ಈಗ ವರ್ಕೌಟ್ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಕೂಡ. ಇತ್ತೀಚೆಗೆ ಪ್ರತಾಪ್ ಸಿಂಹ ಅವರ ಹೇಳಿಕೆಗಳನ್ನು ಗಮನಿಸಿದ್ರೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೇರವಾಗಿ ಅವ್ರು ಹೇಳ್ತಾರೆ, ನಾನು ಮುಂದಿನ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, ಅದು ಕೂಡ ಮೈಸೂರಿನಿಂದ ಅಂತ. ಇದರ ಮಧ್ಯೆ ವಿಧಾನ ಪರಿಷತ್ ಚುನಾವಣೆಯಲ್ಲಾದಂತಹ ಅಡ್ಡ ಮತದಾನ ವಿಜಯೇಂದ್ರ ತುಂಬ ದೊಡ್ಡ ಹಿನ್ನಡೆ ಆಗುತ್ತೆ. ಹಿನ್ನಡೆ ಜೊತೆಗೆ ಮುಜುಗರ ಕೂಡ ಹೌದು. ಇದನ್ನು ಯತ್ನಾಳ್ ಟೀಮು ಲಾಭವಾಗಿ ಮಾಡ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಡಿಫೆನ್ಸ್ ಕೂಡ ಮಾಡ್ತಾರೆ. ಯತ್ನಾಳ್ ಅವರೇ ಈ ಅಡ್ಡ ಮತದಾನ ಮಾಡಿದ್ದು ಅನ್ನೋ ಆರೋಪ ಮಾಡಿದ್ರು. ಅದಕ್ಕೆ ಯತ್ನಾಳು ನೇರವಾಗಿ ಟ್ವೀಟ್ ಮಾಡಿ ಹೇಳ್ತಾರೆ, ವಿಧಾನ ಪರಿಷತ್ ಚುನಾವಣೆಯ ಹೀನಾಯ ಸೋಲಿನಿಂದ ನಗೆ ಪಾಟ್ಲಾಗಿರುವಂತಹ ರಾಜ್ಯಾಧ್ಯಕ್ಷರ ತಂಡ ನಾನು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದೇನೆ ಅನ್ನೋ ಸುಳ್ಳು ಸುದ್ದಿಯನ್ನು ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದೆ.
ಕೈಲಾದವರು ಮೈ ಪರಚ್ಕೊಂಡ್ರು ಅನ್ನೋ ಹಾಗೆ ತಮಗೆ ನೀಡಿದ ಜವಾಬ್ದಾರಿಯಲ್ಲಿ ಫೇಲ್ ಆಗಿರುವಂತಹ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ತಮ್ಮ ತಪ್ಪನ್ನು ಮರೆಮಾಚೋದಕ್ಕೆ ನನ್ನ ಹೆಸರು ತಳ್ಕ ಹಾಕ್ತಾ ಇದ್ದಾರೆ. ಕೈಲಾಗದವನಿಗೆ ಕತ್ತೆ ಹೊರುವ ಕೆಲಸ ಎಂಬ ಗಾದೆ ಮಾತಂತೆ ಕೊಟ್ಟ ಕೆಲಸವನ್ನು ಮಾಡದೆ ಬೇರೆ ನಾಯಕರ ಮೇಲೆ ತಪ್ಪು ಹೊರಿಸುವಂತಹ ಕಾಯಕದಲ್ಲಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ನಿರತರಾಗಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿರೋದಿಲ್ಲ. ಭಾರತೀಯ ಜನತಾ ಪಕ್ಷದ ಚಿಹ್ನೆಯಡಿ ಆಯ್ಕೆಯಾಗಿರುವಂತಹ ನಾನು ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸಿರುತ್ತೇನೆ. ಕೆಲಸವಿಲ್ಲದ ಕೆಲ ತಿಳಿಗೇಡಿಗಳು ಹಾಗೂ ಅವರ ಪಟಾಲಂ ಮಾಡ್ತಾ ಇರುವಂತಹ ಆಪಾದನೆಗಳು ಸತ್ಯಕ್ಕೆ ದೂರವಾದದ್ದು. ಅಧ್ಯಕ್ಷತೆ, ಸ್ವಜ ಪಕ್ಷಪಾತ, ರಾಜ್ಯ ಬಿಜೆಪಿ ನಾಯಕರಲ್ಲಿ ಸಮನ್ವಯದ ಕೊರತೆ, ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಬಿಜೆಪಿಗೆ ಸೋಲಾಗಿದೆ. ಇವತ್ತು ಮೀರ್ ಸಾದಿಕ್ಗಳು ಪಕ್ಷದಲ್ಲೇ ಇರ್ತಾರೆ, ಬೇರೆಯವ್ರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾರೆ. ಇಂತಹ ನಾಯಕರಿಂದಲೇ ಪಕ್ಷ ಇವತ್ತು ಸೋಲಿನ ಮೇಲೆ ಸೋನ್ ಕಾಣ್ತಾ ಇದೆ. ಬೇರೆಯವ್ರ ಮೇಲೆ ಬೊಟ್ಟು ಮಾಡಿ ತೋರಿಸುವ ಮುನ್ನ ಪಕ್ಷವನ್ನು ಸೋಲಿಸಿದ ನಯವಂಚಕರು ಯಾರು ಮತ್ತು ಅವರ ಬೆನ್ನ ಹಿಂದೆ ಇದ್ದವ್ರು ಯಾರು ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ. ನೋಡಿ, ಇಲ್ಲಿ ವಿಜಯೇಂದ್ರ ಅವರ ವಿರೋಧಿ ಬಣ ನೇರವಾಗಿ ಆರೋಪ ಮಾಡ್ತಿರೋದು ಒಂದೇ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ. ಅದನ್ನು ಹೈಕಮಾಂಡ್ಗೆ ಅರ್ಥ ಮಾಡಿಸೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಚರ್ಚೆ ಆಗ್ತಿರುವಂತಹ ವಿಷಯ ಏನಂದರೆ, ಹೆಂಗೋ ವಿಜಯೇಂದ್ರ ಅವರ ಅವಧಿ ಕೂಡ ಮುಗಿತಾ ಬಂದಿದೆ. ಹೀಗಿರುವಾಗ ಯತ್ನಾಳ್ ಅವರನ್ನು ಕರೆತಂದು ಅವರಿಗೆ ಈ ಜವಾಬ್ದಾರಿ ಕೊಡಬಹುದಾ ಅಂತ. ಇಂಟ್ರೆಸ್ಟಿಂಗ್ ಏನಂದರೆ, ಇಂತಹ ಸಮಯದಲ್ಲಿ JDS ತುಂಬ ಆಕ್ಟಿವ್ ಆಗ್ತಾ ಇದೆ. ವಿರೋಧ ಪಕ್ಷವಾಗಿ BJP ಮಾಡಬೇಕಿದ್ದ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅಂದಂಗೆ BJPಯಲ್ಲಿನ ಬಣ ರಾಜಕೀಯಕ್ಕೆ ಬುದ್ಧಿ ಕಲಿಸೋದಕ್ಕೆ ಕುಮಾರಸ್ವಾಮಿ ಅವರನ್ನು ಕಳಿಸಿರಬಹುದಾ BJP ಹೈಕಮಾಂಡ್? ಹಿಂಗೂ ಯೋಚನೆ ಮಾಡ್ಬೋದು. ಒಟ್ಟಿನಲ್ಲಿ ಆಗಲೇ ಹೇಳ್ದಂಗೆ ಇಷ್ಟು ದಿನ ತಡೆದ ಮಳೆ ಈಗ ಜಡ್ದು ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಆ ಮಳೆಯ ಪ್ರವಾಹಕ್ಕೆ ಯಾರೆಲ್ಲ ಹೇಗೆ ಕೊಚ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.